ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರಿ ಎಲ್ಲರೂ? ಇವತ್ತೊಂದಷ್ಟು ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಸೂಪರಾಗಿರೋ ಟಿಪ್ಸ್ ಅಂತಲೇ ಹೇಳ್ಬೋದು. ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಲಟ್ಟಣಿಗೆ ಅಂತೂ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತೀವಿ, ಓಕೆನಾ. ಸೊ ಲಟ್ಟಣಿಗೆಯಿಂದ ನಾವು ಹೋಳಿಗೆ ಮಾಡ್ತೀವಿ, ರೊಟ್ಟಿ, ಕೆಲವೊಬ್ಬರು ರೊಟ್ಟಿ ಕೂಡ ಮಾಡ್ತಾರೆ, ಕೆಲವೊಬ್ಬರು ಚಪಾತಿ ಅಂತೂ ಎಲ್ಲರೂ ನಾವು ಮಾಡ್ತೀವಿ. ಆಲ್ಮೋಸ್ಟ್ ಲಟ್ಟಣಿಗೆ ಅಂತೂ ತುಂಬಾ ಯೂಸ್ ಮಾಡ್ತೀವಿ, ಓಕೆನಾ. ಅದನ್ನು ನಾವು ಕ್ಲೀನ್ ಮಾಡಿ ಇಟ್ಟಿರ್ತೀವಿ, ಬಟ್ ಅಂದ್ರೂ ಅದರಿಂದ ಆಯಿಲಿನೆಸ್, ಎಣ್ಣೆ ಅಂಶ ಅಂತೂ ಹೋಗಿರೋದೇ ಇಲ್ಲ, ಓಕೆನಾ. ಸೊ ಹಾಗೆ ಮತ್ತೆ ಪದೇ ಪದೇ ಯೂಸ್ ಮಾಡ್ತಾನೆ ಇರ್ತೀವಿ. ಹಿಂಗಾಗಿ ನಮಗೆ ಬ್ಯಾಕ್ಟೀರಿಯಾಸ್ ಎಲ್ಲ ಸುಮ್ಮನೆ ಕ್ರಿಯೇಟ್ ಆಗ್ತಾನೆ ಇರ್ತವೆ ಅದರಲ್ಲಿ, ಓಕೆನಾ. ಸೊ ಇಲ್ಲಿ ನಾನು ಲಟ್ಟಣಿಗೆನ ತೊಗೊಂಡು ಅದನ್ನು ಒಂದು ಸ್ವಲ್ಪ ತೇವ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನೀರು ಹಚ್ಚಿ ಒದ್ದೆನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಅದ್ರ ಮೇಲೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇಲ್ಲಿ ನಾನು ಅದನ್ನು ರಬ್ ಮಾಡ್ತಾಯಿದ್ದೀನಿ. ಇದು ಒಂದು 2-3 ನಿಮಿಷ ನೀವು ಈ ಥರ ಚೆನ್ನಾಗಿ ಉಪ್ಪನ್ನು ತೊಗೊಂಡು ರಬ್ ಮಾಡೋದ್ರಿಂದ ಸೊ ಎಣ್ಣೆ ಅಂಶ ಅಂತೂ ಎಲ್ಲ ಹೋಗುತ್ತೆ. ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಏನಿರ್ತಾವಲ್ವ ಕಟ್ಟಿಗೆಯಲ್ಲಿ, ಸೊ ಅದು ಕೂಡ ಎಲ್ಲ ಹೋಗುತ್ತೆ. ಆ್ಯಂಡ್ ತುಂಬಾ ಹೊಸದ್ರಂತ ಕಾಣುತ್ತೆ, ನಮ್ಮದು ಯಾವತ್ತಿಗೂ ಹಾಳಾಗಲ್ಲ. ಕಚ್ಚೆಲ್ಲ ಬೀಳ್ತಾವಲ್ವ ಕೆಲವೊಬ್ರದ್ದು, ಸೊ ಅದು ತುಂಬಾ ಕಡಿಮೆ ಆಗುತ್ತಂತಲೇ ಹೇಳ್ಬೋದು, ಓಕೆನಾ. ನೀವು ಒನ್ ಟೈಮ್ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮ ಲಟ್ಟಣಿಗೆ ಅಂತೂ ಹಾಳಾಗೋದೇ ಇಲ್ಲ. ನೀವು ಚಪಾತಿ, ಹೋಳಿಗೆ, ರೊಟ್ಟಿ ಏನು ಮಾಡಿದ್ರೂ ಕೂಡ ಸಾಫ್ಟಾಗಿ ಆರಾಮಾಗಿ ಬರುತ್ತಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ಉಪ್ಪನ್ನು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಯಾಕಂದರೆ ನನ್ನ ತಮ್ಮನೇಲಿಗೆ ಬೇಕಾಗಿತ್ತು. ಸೊ ಹಿಂಗಾಗಿ ನೀವು ಒಂಚೂರು ಕೂಡ ಹಾಕಿ ನೀವು ತೊಗೊಳ್ಬೋದು. ಕಲ್ಲುಪ್ಪನ್ನು ತೊಗೋಬೇಡಿ, ಆದಷ್ಟು ನೀವು ಪುಡಿ ಉಪ್ಪನ್ನು ತೊಗೊಂಡು ಬಳಸಿ, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಯಿತು. ಆ್ಯಂಡ್ ಅದರಲ್ಲಿ ಫಸ್ಟಿಗೆ ನಾನು ತೋರಿಸಿದ್ದೆ ಎಷ್ಟು ಕ್ಲೀನ್ ಇತ್ತು, ಮತ್ತೆ ನೋಡಿ ಅದನ್ನು ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಅದರಲ್ಲಿ ಹೊಲಸು ಬಂತು ಅಂತ ಹೇಳಿ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಅದೇನಪ್ಪ ಅಂತ ಹೇಳಿದರೆ, ಇವಾಗ ನಾವು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಏನು ಮಾಡ್ತೀವಿ, ಒಂದು ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡುವಾಗ, ಇವಾಗ ಮನೆಯಲ್ಲಿ ಎಲ್ಲರೂ ಊಟ ಮಾಡಿಬಿಟ್ಟಿರ್ತಾರೆ. ನಮ್ಮ ಮನೆಯಲ್ಲಿ ನಾವು ಒಂದು ಸ್ವಲ್ಪ ಒಬ್ಬರೇ ಇರ್ತೀವಲ್ವ, ಗೃಹಿಣಿಯರೆಲ್ಲ ಏನು ಮಾಡ್ತಿರ್ತಾರೆ, ಒಂದು ಸ್ವಲ್ಪನೇ ಅಡುಗೆ ನಮ್ಮಷ್ಟಕ್ಕೆ ಏನಪ್ಪ ಮತ್ತೆ ಫುಲ್ ಎಲ್ಲ ಮಾಡೋದು ಅಂತ ಹೇಳಿ ಏನಾದರೂ ಒಂದು ಸ್ವಲ್ಪ ಮಾಡಿಕೊಂಡು, ಟೊಮ್ಯಾಟೊ ಆಗಿರಲಿ, ಈರುಳ್ಳಿ ಆಗಿರಲಿ, ಒಂದು ಸ್ವಲ್ಪ ಅರ್ಧ ಹೆಚ್ಚಿ ಇಟ್ಬಿಟ್ಟಿರ್ತೀವಲ್ವ. ಕೆಲವೊಬ್ಬರ ಮನೆಯಲ್ಲಿ ಫ್ರಿಜ್ ಇರಲ್ಲ, ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತಾರೆ. ಕೆಲವೊಬ್ಬರ ಮನೇಲಿ ಫ್ರಿಜ್ ಇರಲ್ಲ ಅಲ್ವಾ. ಸೊ ಈ ಥರ ಎಣ್ಣೆ ಹಚ್ಚಿ ಇಡೋದ್ರಿಂದ ಟೊಮೆಟೊ ಆಗಲಿ, ಯಾವುದೇ ವೆಜಿಟೇಬಲ್ ಆಗಲಿ ಹಾಳಾಗಲ್ಲ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇವಾಗ ಇಲ್ಲಿ ನಾವು ಆಮ್ಲೆಟ್ ಮಾಡಿರ್ತೀವಿ, ಓಕೆನಾ. ಆಮ್ಲೆಟ್ ಎಲ್ಲ ಮಾಡಿರ್ತೀವಿ ನಾವು. ಸೊ ಇವಾಗ ನಾವು ಬಟ್ಲ ಎಲ್ಲ ಯೂಸ್ ಮಾಡಿರ್ತೀವಿ ಅದನ್ನು, ಓಕೆನಾ. ಸೊ ಅದು ಬಟ್ಲ ಏನಾಗ್ಬಿಟ್ಟಿರುತ್ತೆ ಕೆಲವೊಮ್ಮೆ, ಅದು ಕ್ಲೀನ್ ಮಾಡಿದ್ರೂ ತೊಳೆದ್ರೂ ಒಂದು ಸ್ವಲ್ಪ ಒಂದು ಟೈಪ್ ಸ್ಮೆಲ್ ಬರ್ತಾ ಇರುತ್ತೆ, ಓಕೆನಾ. ಎಗ್ಗಿದ್ದು ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಸ್ಮೆಲ್ಲೆಲ್ಲ ಬರಬಾರ್ದು ಅಂತ ಹೇಳಿದರೆ, ನಾವು ವಾಶ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಹಿಟ್ಟನ್ನು ಹಾಕಬೇಕು, ಓಕೆನಾ. ಗೋಧಿ ಹಿಟ್ಟು, ಓಕೆನಾ. ಗೋಧಿ ಹಿಟ್ಟನ್ನು ಹಾಕಿ ಸೊ ಚೆನ್ನಾಗಿ ಈ ಥರ ನೀವು ಅದನ್ನು ಇದು ಅದರಲ್ಲಿ ಏನು ಅಂಶ ಇರುತ್ತಲ್ವ, ನೀರಿನ ಅಂಶ ಎಲ್ಲ ಅದು ಹೀರ್ಕೊಂಡು ಬಿಟ್ಟಿರುತ್ತೆ ಹಿಟ್ಟು. ಸೊ ಇದಾದಮೇಲೆ ನೀವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿದರೆ ಸೊ ಅದು ಸ್ಮೆಲ್ಲೆಲ್ಲ ಬರಲ್ಲ. ಆ್ಯಂಡ್ ತುಂಬ ನಾವು ಲಿಕ್ವಿಡ್ ಎಲ್ಲ ಹಾಕಿ ವಾಶ್ ಮಾಡೋದ್ರಿಂದ ಸೊ ಅದೇ ಸ್ಮೆಲ್ಲನ್ನೇ ನಮಗೆ ಬರುತ್ತೆ. ಬ್ಯಾಡ್ ಸ್ಮೆಲ್ ಅಂತೂ ಬರೋದೇ ಇಲ್ಲ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ತವಾ ಕೂಡ ಹಾಗೆ, ಓಕೆನಾ. ತವಾನೂ ನೀವು ಇದೇ ಥರನೇ ಮಾಡಿ, ತವಾ ಕೂಡ, ಚಮಚೆ ಕೂಡ ಸೊ ಏನೂ ಕೂಡ ಆಗೋಲ್ಲ. ಇವಾಗ ನೋಡಿ ಇಲ್ಲಿ ನಾನು ಒಂದು ಪ್ಯಾಕೆಟ್ನ ಓಪನ್ ಮಾಡಿದ್ದೀನಿ, ಅರ್ಧ ಓಪನ್ ಮಾಡಿದ್ದೀನಿ. ಸೊ ಹಿಂಗೆ ಕೆಲವೊಬ್ಬರ ಮನೇಲಿ ಸ್ವಲ್ಪ ಇಷ್ಟು ಸಣ್ಣ ಸ್ವಲ್ಪನೇ ರೇಷನ್ ಹಾಕಿಡೋದಕ್ಕೆ ಈ ಥರ ಡಬ್ಬ ಎಲ್ಲ ಇರಲ್ಲ. ಅವ್ರು ಏನು ಮಾಡಿಬಿಟ್ಟಿರ್ತಾರೆ, ಹಾಗೆ ಯೂಸ್ ಹಾಗೆ ಇಟ್ಬಿಟ್ಟಿರ್ತಾರೆ. ಈ ಥರ ಓಪನ್ ಇಡೋದ್ರಿಂದ ಹುಳ ಎಲ್ಲ ಬಿದ್ದು ಹಾಳಾಗುತ್ತೆ, ಓಕೆನಾ. ಸೊ ಇದಕ್ಕೆ ನೀವು ಚೂರಷ್ಟೇ ನೀವು ಉಪ್ಪನ್ನು ಈ ಥರ ಬೆರೆಸಿ ಈ ಥರ ಇಡೋದ್ರಿಂದ ಯಾವುದೇ ಹುಳ ಕೂಡ ಆಗೋಲ್ಲ. ಆ್ಯಂಡ್ ನಿಮ್ಮ ರೇಷನ್ ಕೂಡ ಸಣ್ಣ ಪ್ಯಾಕೆಟಲ್ಲಿ ನಾವೇನು ಇಟ್ಟಿರ್ತೀವಲ್ವ ಅದು ಹಾಳು ಕೂಡ ಆಗೋಲ್ಲ, ಓಕೆನಾ. ಸೊ ಇವಾಗ ನಾನು ಇಲ್ಲಿ ಒಂದು ಸೂಪರಾಗಿ ಟಿಪ್ಸ್ನ ಹೇಳ್ತೀನಿ ನಿಮಗೆ. ಬೆಳ್ಳುಳ್ಳಿ ಸಿಪ್ಪೆ ಬಡಿಸೋದು ಅಂತ ಹೇಳಿದರೆ ಯಾರಿಗೆಲ್ಲ ಇಷ್ಟ ಹೇಳಿ, ಯಾರಿಗೂ ಕೂಡ ಇಷ್ಟ ಆಗೋಲ್ಲ. ಅದರಷ್ಟು ಲೇಝಿ ಕೆಲಸ, ಬೇಜಾರಾಗೋ ಕೆಲಸ ಅಂತೂ ಯಾರಿಗೂ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊತೀನಿ ನಾನು, ಓಕೆನಾ. ಸೊ ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಚಾಕು ತೊಗೊಂಡು ಬೇಗ ನಮಗೆ ಈರುಳ್ಳಿ ಸಿಪ್ಪೆನ ನಾವು ಸುಲ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕಪ್ಪ ವಾರ ಪೂರ್ತಿ, ತಿಂಗಳ ಪೂರ್ತಿ ಅಂತ ಹೇಳಿದರೆ, ಈ ಥರ ನೀವು ಈರುಳ್ಳಿ ಖಾಲಿ ಅಂತೂ ನಾವು ಕುಂತಿರ್ತೀವಿ ಹೆಣ್ಮಕ್ಳು ಅಂದಮೇಲೆ. ಮಧ್ಯಾಹ್ನ ಹೊತ್ತೆಲ್ಲ ಸುಮ್ಮನೆ ಕುಂತು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಬೆಳ್ಳುಳ್ಳಿ ಸಿಪ್ಪೆ ಆದರೂ ನಾವು ತೆಗೆದು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಪ್ರತಿದಿನ ಅಡುಗೆ ಮಾಡೋವಾಗ
ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಚಾಕುನ ತೊಗೊಂಡು ಅದನ್ನು ಕಟ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿನ. ಸೊ ಅದನ್ನು ಕಟ್ ಮಾಡಿ ಆದಮೇಲೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಟೈಮ್ ಇದೆ, ನಿಮ್ಮ ಮನೆ ಹತ್ರ ಚೆನ್ನಾಗಿ ಬಿಸಿಲು ಬೀಳುತ್ತೆ ಅಂತ ಹೇಳಿದರೆ ನೀವು ಬಿಸಿಲಲ್ಲೂ ಕೂಡ ಒಣಗಿಸ್ಕೋಬೋದು. ಓಕೆನಾ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕಿ ಒಂದು ಮರದಲ್ಲಿ ಹಾಕಿ ನೀವು, ಓಕೆ, ನಾನು ಆಲ್ಮೋಸ್ಟ್ ಇದೇ ಥರ ಮಾಡಿಡೋದು. ಬಟ್ ನಾನು ನಿಮಗೆ ಅಂತ ಹೇಳಿ ಒಂದೇ ಬೆಳ್ಳುಳ್ಳಿ ತೊಗೊಂಡು ನಾನು ತೋರಿಸ್ತಾ ಇದ್ದೀನಿ. ಓಕೆನಾ. ಸೊ ಈ ಥರ ನೀವು ಕಟ್ ಮಾಡಿ ಚೆನ್ನಾಗಿ ಅದನ್ನು ಒಂದೊಂದೇ ಬಿಡಿಸ್ತಾ ಹೋಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಬಿಡಿಸಿ ಉಗುರು ಕೂಡ ಎಲ್ಲ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಉಗುರು ಕೂಡ ಉರಿಯೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನಿಮಗೆ ಈ ಥರ ನೀವು ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ಈ ಥರ ಉಗುರೆಲ್ಲ ಉರಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ನೀವು ಈ ಥರ ಮಾಡೋದ್ರಿಂದ ನಿಮ್ಗೆ ತುಂಬ ಸುಲಭವಾಗಿ ಆರಾಮಾಗಿ ನೀವು KG ಗಟ್ಟಲೆ ನೀವು ಬೆಳ್ಳುಳ್ಳಿನ ಸುಲ್ಕೋಬೋದು ಕೆಲವೇ ನಿಮಿಷದಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ಬೆಳ್ಳುಳ್ಳಿ ಏನು ಮಾಡ್ತೀರಾ, ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ಮರದಲ್ಲೇ ಹಾಕಿ ಚೆನ್ನಾಗಿ ಅದಕ್ಕೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬಿಸಿಲಿಗೆ ಇಟ್ಟು ಈ ಥರ ನೀವು ತೆಗೀರಿ, ಬೇಗನೆ ಬರುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಸಿಗ್ತೀನಿ ಹೊಸ ಟಿಪ್ಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.